ಸುಮ್ತೆ ರಾಣಿ ಬಂದ್ಲಾ? ಇನ್ನೂ ಇಲ್ಲ ಅತ್ತೆ, ಇನ್ನೇನು ಬರೋ ಸಮಯ ಆಯ್ತು. ಅತ್ತೆ ಬಂದ್ಲು. ರಾಣಿ 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 ಯಾಕಮ್ಮ, ಯಾಕೆ ಹೆದರ್ಕೊಂಡಿದ್ಯಾ? ಅತ್ತೆ ನನ್ಗೆ ಯಾಕೋ ಸಾನೆ ಭಯ ಆಯ್ತೈತೆ. ಯಾಕವ್ವ ರಾಣಿ, ನಾವೆಲ್ಲ ಇಲ್ವಾ? ಪರೀಕ್ಷೆ ಚೆನ್ನಾಗಿ ಮಾಡ್ದೆ ತಾನೆ? ಏನೋ ಗೊತ್ತಾಯ್ತಿಲ್ಲ ಅಜ್ಜಿ, ಕೊನೆದ ಅರ್ಧ ಗಂಟೆಲಿ ಮಾತ್ರ ಬರೆಯಕ್ಕಾಗಿದ್ದು. ಯಾಕಮ್ಮ? ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಯಾಕೋ ಮೈ ಕೈಯೆಲ್ಲ ನಡ್ಕ ಬಂತು. ಆಮೇಲೆ ಬೆವ್ತಾ ಹೋದೆ. ಆಮೇಲೆ ಏನು ನೆನಪಾಗ್ಲಿಲ್ಲ. ರಾಣಿ, ನೀನ್ ಕಣ್ಣೀರ್ ಹಾಕೋದ್ ನೋಡಿದ್ರೆ ಪರೀಕ್ಷೆನೂ ಬೇಡ ಏನೂ ಬೇಡ ಅನ್ಸುತ್ತೆ. ನೀನ್ ನಂಗೂ ಪಾಸ್ ಮಾಡಲೇಬೇಕು ಅನ್ನೋದಾದ್ರೆ ನಮ್ಮ ಜಮೀನಲ್ಲಿ ಒಂದು 4 ಎಕರೆ ಮಾರಿಬಿಟ್ಟು ಪಾಸ್ ಮಾಡ್ತೀರಾಯ್ತು. ಅಯ್ಯೋ ಬ್ಯಾಡ ಅಜ್ಜಿ, ಜೀವನದಾಗೆ ಏನೇ ಮಾಡಿದ್ರು ನ್ಯಾಯವಾಗಿ ಮಾಡಬೇಕು. ನಾನು ಈ ಪರೀಕ್ಷೆನಾಗೆ ಪಾಸ್ ಆದ್ರೂ ಆಗದೆ ಹೋದ್ರೂ ನ್ಯಾಯವಾಗೇ ಇರ್ತೀನಿ. ಹಾಗಿದ್ಮೇಲೆ ನೆಮ್ಮದಿಯಾಗಿರು, ಯಾತಕ್ಕೆ ಆತಂಕ ಪಡ್ಕೋತೀಯ? ಏನೂ ಗೊತ್ತಾಯ್ತಿಲ್ಲ ಅತ್ತೆ. ನಾನು ಏನು ಮಾತಾಡ್ತೀವ್ನಿ, ಏನು ಮಾಡ್ತೀವ್ನಿ ಒಂದು ಅರ್ಥನೇ ಆಯ್ತಿಲ್ಲ. ನಾನು ಓದೋವಾಗ ಎಲ್ಲರೂ ಹೇಳೋರು ಪರೀಕ್ಷೆ ಅಂದರೆ ಸಾನೆ ಭಯ ಇರ್ತದೆ ಅಂತವ. ಆದರೆ ನಾನು ಆಡ್ಕತಿದ್ದೆ ಅಂಥದ್ದು ಏನಿರ್ತದೆ, ಏನಕ್ಕೆ ಹೆದರ್ಕೋಬೇಕು ಅಂತವ. ಆದರೆ ನನಗೆ ಇವಾಗ ಅರ್ಥ ಆಯ್ತೈತೆ, ಮಕ್ಕಳು ಪರೀಕ್ಷೆ ಅಂದರೆ ಏನಕ್ಕೆ ಭಯ ಪಡ್ತವೆ ಅಂತ. ಇದಕ್ಕೆಲ್ಲ ಯಾಕವ್ವ ಹೆದರ್ಕತಿಯ ರಾಣಿ? ನೀನು ಈ ಮಾಸ್ತಿ ಕೊಪ್ಪಲ್ ಮಹಾರಾಣಿ, ನನ್ನ ದೊರೆ ಹೆಂಡ್ರು, ಇದಕ್ಕೆಲ್ಲ ಹೆದರ್ಕೋಬಾರ್ದು ಕಣವ. ಅಜ್ಜಿ, ನಾನು ಬರೀ ನನ್ನ ದೊರೆ ಹೆಂಡ್ರು ಆಗಿರಲಿಲ್ಲ ಅಂದರೆ ಎದುರ್ಕತ್ತಿರ್ಲಿಲ್ಲ. ಆದರೆ ಇವಾಗ ನಾನು ಅವ್ರ ಹೆಂಡ್ರು. ಅವ್ರ ಪಟ್ಟದ ಮೇಲೆ ಸವಾಲು ಹಾಕಿ ನಾನು ಈ ಪರೀಕ್ಷೆ ಬರ್ತಿದ್ದು. ಒಂದು ವೇಳೆ ನಾನು ಸೋತ್ರೆ ಅದು ಬರೀ ನನ್ನ ಸೋಲಾಗಿರಲ್ಲ, ನನ್ನ ಗಂಡ ಈ ಮನೆತನದ ಸೊಸೆದು ಸೋಲಾಗಿರ್ತದೆ. ನಾನು ಸರಿಯಾದ ಸಮಯಕ್ಕೆ ಸಂದಾಗ ಪರೀಕ್ಷೆ ಬರಿಬೇಕಿತ್ತು. ನನ್ನ ಮೇಲೆ ನನಗೆ ಕೋಪ ಬರ್ತೈತೆ. ರಾಣಿ, ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಈ ಕೋಪ ಸಿಟ್ಟು ಮೇಲೆ ನಮ್ಮ ಹಿರೀಕರು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಹೇಳಿದವರೇನೆ ನಂಬಿಕೆ ಅನ್ನೋದು ಸಾವಿನ ದವಡೆಯಲ್ಲಿರೋ ಮನುಷ್ಯನ ಬದುಕಿಸುತ್ತೆ ಅಂತಲೂ ಹೇಳಿದ್ದಾರೆ. ಅಂದಮೇಲೆ ನೀನು ಇಟ್ಕೋಬೇಕಾಗಿರೋದು ನಂಬಿಕೆನ. ಆ ನಂಬಿಕೆ ನಿನ್ನ ಕೈ ಬಿಡಲ್ಲಮ್ಮ. ಸುಮ್ತಿ, ರಾಣಿ ಕರ್ಕೊಂಡು ಒಳಗೆ ಹೋಗು. ರಾಣಿ ಬಾ. ಸವಾಲೊಂದಿಲ್ಲ ಅಂದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಪಾಪ ನನ್ನ ಮಕ್ಕಳು ಕಾವು ಅಂತ ಪಟ್ಟ ಕಾಯ್ಕೊಂಡು ಕೂತವ್ರೆ. ಭಗವಂತ ಹೆಂಗಾರ ಮಾಡಿ ನಮ್ಮ ರಾಣಿಯನ್ನ ಪಾಸ್ ಮಾಡ್ತಪ್ಪ. ಬೆಂಕಿ, ನಂಗೆ ಎದುರು ಮಾತಾಡ್ತೀಯಾ? ನಿಂಗೇನು ಮಾನ ಮರುವುದೇ ಇಲ್ವಾ? ಇವಾಗ ಏನಾಯ್ತು? ನಾನೇನೋ ಬೇರೆ ಪ್ಲಾನ್ ಮಾಡ್ತಾ ಇದ್ದೆ, ಆದ್ರೆ ನೀನು ನಿನ್ನ ಮನ್ಸಿಗೆ ಬಂದಂಗೆಲ್ಲ ಆಟ ಆಡ್ತಿದ್ಯಲ್ಲ. ಏನ್ ಆಟ? ನೋಡು ಪಿಂಕಿ, ಗೊತ್ತಿದ್ದು ಗೊತ್ತಿಲ್ದಿರಂಗೆ ಹೇಳ್ಬೇಡ ನೀನು. ಎತ್ತಪ್ಪ ಅಂತ ನೋಡದೆ ಕಪಾಳಕ್ಕೆ ಹೊಡೆದಿದ್ಯಾ. ಅದನ್ನೆಲ್ಲ ನುಂಗ್ಕೊಂಡು ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಗ್ಲಿ ಅಂತ ಕಷ್ಟಪಡ್ತಾ ಇದ್ರೆ ನಿಂಗೆ ಏನಾಗೈತೆ? ಸೀನನ್ ಹತ್ರ ಆಸ್ತಿ ಇದೆ. ಆ ಆಸ್ತಿನ ಮಾದಪ್ಪ ಸೊಸೆಗೆ ಬಡ್ದು ಬಿಟ್ಟವನೇ. ಮಗನಿಗೆ ಸೇರೋ ಆಸ್ತಿನ ಸೊಸೆಗೆ ಬರ್ದ್ಬಿಟ್ರೆ ಒಪ್ಕೊಳಕ್ಕಾಗತ್ತಾ? ನಾನ್ ಕೋರ್ಟಿಗೆ ಹೋಗ್ತೀನಿ. ಅಯ್ಯೋ ಶಿವನೇ, ನಿಂಗೆ ಹೆಂಗ್ ಹೇಳನೆ? ಅಲ್ಲ, ಈ ಸುಂದರವಾದ ಹುಡುಗಿಯರಿಗೆ ಬುದ್ಧಿ ಕಡಿಮೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನಾನು ನನ್ನ ಮಗಳು ಉದ್ಧಾರ ಆಯ್ತಾಳೆ, ನನ್ನ ಮಗಳಿಗೆ 4 ಕಾಸಿನ ಬುದ್ಧಿ ಐತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನವ ನೀನು ಕೋರ್ಟ್ಗೆ ಹೋಯ್ತೀನಿ ಆಸ್ತಿ ತಗೋತೀನಿ ಅಂತ ಹೇಳ್ತೀಯಲ್ಲ, ಏನಂತ ಕೋರ್ಟಿಗೆ ಕೇಸ್ ಹಾಕ್ತೀಯ? ಕೋರ್ಟಲ್ಲಿ ನೀನು ಯಾರು ಅಂತ ಕೇಳ್ತಾರೆ. ಲವ್ವರು ಅಂತ ಹೇಳಿದ್ರೆ ಮಕ್ಕಳು ಓಡಿಸ್ತಾರೆ. ಅದು ಮಾದಪ್ಪನ ಸ್ವಯಾರ್ಜಿತ ಆಸ್ತಿ. ಅವಯ್ಯ ಬೀದಿಲೋಗ ನಾಯಿ ಬೇಕಾದ್ರೆ ಬರಿಬಹುದು. ಹೌದಾ? ಅದಕ್ಕೆ ನಾನು ಗಿಣಿಗೆ ಹೇಳ್ದಂಗೆ ಬುದ್ಧಿ ಹೇಳ್ತಾ ಇದ್ದೀನಿ ನಿನಗೆ. ಆದ್ರೆ ನೀನು ಕೇಳಿಸ್ಕೊತಾ ಇಲ್ಲ. ನೋಡವ್ವ ಪಿಂಕಿ, ದುಡ್ಡು ಕಾಸು ಇಲ್ದಿರೋ ಆ ಸೀನನ್ನ ಮದುವೆ ಮಾಡ್ಕೊಂಡ್ರೆ ನಾನು ನೀನು ಸೀನಾ 3 ಚೊಂಬು ಹಿಡ್ಕೊಂಡು ಅಂಬೋ ಅಂತ ತಿರುಪೆ ಎತ್ತಕ್ಕೆ ಹೋಗ್ಬೇಕಾಯ್ತದೆ.
ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇವಾಗ? ಆ ಸೀನ್ ಜೊತೆ ನಿನ್ನ ಸಂಬಂಧನ ಮುರಿಬೇಕು ಅನ್ಕೊಂಡಿದ್ದೀನಿ. ಅಪ್ಪ, ಕೋಪ ಬರಿಸ್ಬೇಡ ನನಗೆ. ನನ್ ಸೀನನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಈ ಮಾತನ್ನ ನೀನು ಮುಂಚೆನೆ ಹೇಳಿದ್ರೆ ಬಿಟ್ಕೊಡ್ತಿದ್ನೋ ಏನೋ. ಆದ್ರೆ ನನ್ ಸೀನನ್ನ ಪ್ರೀತಿಗಿಂತ ಪ್ರತಿಷ್ಠೆ ಅನ್ಕೊಂಡಿದೀನಿ. ನಾನು ಸೀನನ್ನ ಮದ್ವೆ ಆಗ್ಬೇಕು. ಆ ರಶ್ಮಿ ಮುಂದೆ ನನ್ ಸೀನನ್ ಜೊತೆ ಓಡಾಡ್ಬೇಕು. ಅವಳಿಂದ ನಾನು ಸೀನನ್ ಕಿತ್ಕೊಂಡಿದೀನಿ ಅಂತ ನಾನು ಬೀಗ್ಬೇಕು. ಮತ್ತ ಆಸ್ತಿ ಅದಕ್ಕೆ ಇನ್ನೊಂದು ಪ್ಲಾನ್ ಮಾಡ್ತೀನಿ. ಪ್ಲಾನು ಬದ್ನೇಕಾಯಿ. ನಾನು ಹೇಳ್ತಾ ಇದ್ದೀನಿ, ನೀನು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ನೀನು ಹಿಂಗೆ ಮಾಡ್ತಾ ಇದ್ರೆ ನಾನು ಅನ್ಕೊಂಡಿದ್ದೇನೆ ಮಾಡೇ ಮಾಡ್ತೀನಿ. ಏನ್ ಮಾಡ್ತೀಯಾ? ಆ ಸೀನನ್ನ ಎಳ್ಕೊಂಡೋಗಿ ಮಾದಪ್ಪನ ತವ ಒಪ್ಪಿಸ್ಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ರೆ ಇದ್ರೆ ಅಪ್ಪಯ್ಯ, ಏನಿದು ಇದಕ್ಕಿದ್ದಂಗೆ ಪೂಜೆ ಅಂತಿದ್ದಿ? ತುಂಬಿದ ಪಟ್ಟಣದಲ್ಲಿ ಕಂಡೇನೋ ತುಂಡು ಹುಡುಗಿಯವಳನ್ನ ಅಂದಂಗೆ ಊರು ತುಂಬ ಮಾದಪ್ಪನ ಜಪ ಮಾಡ್ಕೊಂಡು ಓಡಾಡ್ತಿರೋ ಜನಕ್ಕೆ ಈ ಮಾರಿಗುಡಿ ದೇವರು ವೀರಭದ್ರನು ಇದ್ದಾನೆ ಅಂತ ಅರ್ಥ ಮಾಡಿಸೋದಕ್ಕೆ ಈ ಪೂಜೆ ಅಂತ ಹೆಸರು ಕಣ. ಯಾವನೋ ತಿರುಬೋಕಿ ಬಂದು ನನ್ನ ಮುಂದೆನೆ ಇದ್ರೆ ನಮ್ಮ ಮಾದಪ್ಪಣ್ಣನಂಗೆ ಇರಬೇಕು, ಆ ಮಾದಪ್ಪಣ್ಣ ಸೊಸೆ ನೋಡ್ಕೊಂಡಂಗೆ ಯಾರು ನೋಡ್ಕೊಳ್ಳಲ್ಲ ಅಂತನಲ್ಲ. ಮಾದಪ್ಪಣ್ಣ ತಾನು ಭಾರಿ ದೊಡ್ಡ ಮನುಷ್ಯ ಅನ್ನೋ ಥರ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಓಡಾಡ್ತಿದ್ದಾನೆ ಅಂತ ಕಾಣುತ್ತೆ. ಹ್ಞೂ ಕಣಪ್ಪಯ್ಯ, ಎಲ್ಲಿ ನೋಡಿದ್ರು ಮಾವ ಇದ್ರೆ ಆ ಮಾದಪ್ಪನಂಗೆ ಇರಬೇಕು ಅಂತಿರ್ತಾರೆ. ಆ ಮಾತಿಗೆ ಇನ್ನೊಂದು ಹೆಸರು, ಈ ವೀರಭದ್ರನ ಹೆಸರು ಸೇರಿಸ್ಬೇಕು ಅಂತಲೇ ರತ್ನನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇರೋದು. ಧಣಿ, ನನಗೊಂದು ಅನ್ನಿಸ್ತೈತೆ, ಹೇಳ್ಬಿಡ್ತೀನಿ, ಕೋಪ ಮಾಡ್ಕೊಬೇಡಿ. ನೀವೇನೇ ಮಾಡಿದ್ರೂ ಮ್ಯಾಲೆ ನೋಡೋಕ್ಕೆ ಒಂಥರ ಇರ್ತದೆ, ಆದರೆ ಒಳಗಡೆ ಅರ್ಥವೇ ಬೇರೆ ತೋರಿಸ್ತದೆ. ಈಗಲೂ ಅಷ್ಟೇ, ಈ ಪೂಜೆ ಮಾಡಿಸ್ತಾ ಬೇರೆ ಏನೋ ಮಾಡೋಕ್ಕೆ ಹೋಗಿದ್ದೀರಾ ಅನ್ನಿಸ್ತದೆ. ರತ್ನಮ್ಮಂಗೆ ಮಕ್ಕಳಾಗಲ್ಲ ಅನ್ನೋ ವಿಚಾರನ ನಾಳೆ ಪೂಜೆ ಮಾಡಿಸ್ತೀವಲ್ಲ, ಅಲ್ಲಿ ಎಲ್ಲರೆದ್ರಿಗೂ ಬಾಯಿ ಬಿಡಿಸ್ಬೇಕು. ಆಮೇಲೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತಲ್ಲ ತಳಮಳ, ಆ ಹಿಂಸೆ, ನೋವು, ಸಂಕಟ, ಅದನ್ನು ನಾನು ಹತ್ತಿರದಿಂದ ನೋಡಬೇಕು, ಖುಷಿ ಪಡಬೇಕು. ಅವರೆಲ್ಲರೂ ಹಾಗೆ ಹಿಂಸೆ ಪಡ್ತಿರುವಾಗ ನಾನು ಪಾಯಸ ಕುಡಿಬೇಕು ಕಣೋ, ಅಲ್ವಾ? ಸೌಭಾಗ್ಯನಿಗೆ ಹೇಳಿ ಒಳ್ಳೆ ಪಾಯಸ ಮಾಡಿಸ್ಬೇಕು. ಧಣಿ, ನೀವು ಪಾಯಸ ಮಾಡಿಸ್ತಿದ್ದೀರಾ ಅಂದರೆ ಕಡೆ ಪಕ್ಷ ಅಲ್ಲಿ ಒಂದು 10 ಜನನಾರು ಕೊಂಡಿರಾಕೋದು ಪಿಕ್ಸೆಯ.